ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ವಿಡಿಯೋ ಇದು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ವಿಡಿಯೋ ಇದು. ನಿಮ್ಮ ತುಟಿಗಳು ಏನಾದರೂ ಕಪ್ಪಾಗಿದೆಯಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಯೋಚನೆ ಎಲ್ಲ ಬಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಕಪ್ಪಾದ ತುಟಿಗಳಿಗೆ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೆ ತುಂಬ ಹೆಣ್ಮಕ್ಳಲ್ಲಿ ಕಂಡುಬರುವಂಥ ಸಮಸ್ಯೆ ಇದು. ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ, ಅವರ ಲಿಪ್ಸ್ಗಳು ತುಂಬ ಬ್ಲ್ಯಾಕ್ ಆಗಿದ್ದು ಅವರು ಹೊರಗಡೆ ಬರುವಾಗ ಯಾವುದ್ಯಾವುದೋ ಲಿಪ್ಸ್ಟಿಕ್ ಹಾಕ್ಕೊಂಡು ಬರ್ತಾರೆ. ಯಾಕೆಂದರೆ ತುಂಬ ಕಪ್ಪಾಗಿರೋ ತುಟಿಗಳು ಹೊರಗಡೆ ಬಂದರೆ ಏನು ಕಪ್ಪಾಗಿದೆ ತುಟಿ ಅಂತಾರೆ ಅಂತ ಅವರು ತುಂಬ ಲಿಪ್ಸ್ಟಿಕ್ನ ಹಾಕ್ಕೊಂಡು ಹೊರಗಡೆ ಬರ್ತಾರೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದು ಟೊಮೆಟೊದಿಂದ ಏನು ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಆದರೂ ಫಸ್ಟ್ ನೀವೇ ನೋಡ್ಬೋದು. ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಟೊಮೆಟೊ ಮತ್ತು ಇದ್ರ ಜೊತೆಗೆ ಒಂದೇ ಒಂದು ವಸ್ತು ಬೆರೆಸಿ ನಮ್ಮ ತುಟಿಗಳಿಗೆ ಸ್ಕ್ರಬ್ ಮಾಡಿದ್ರೆ ಕಪ್ಪಾದ ತುಟಿಗಳು ಒಂದೇ ವಾರದಲ್ಲಿ ರೆಡ್ ಆಗೇ ಆಗುತ್ತೆ. ಯಾಕೆಂದರೆ ನಾನು ಯೂಸ್ ಮಾಡ್ತೀನಿ ಇದು. ನಾನು ಯಾವುದೇ ಥರ ಕ್ರೀಮ್ ಆಗಲಿ ಅಥವಾ ಬೇರೆ ಯಾವುದೇ ಥರ ವಸ್ತುಗಳಾಗಲಿ ನಾನು ಯೂಸ್ ಮಾಡೋದಿಲ್ಲ. ನಾನು ಫೇಸಿಗಾಗಲಿ ಅಥವಾ ಲಿಪ್ಸ್ಗಾಗಿ ಏನಾದರೂ ಯೂಸ್ ಮಾಡಿದ್ರೆ ಅದು ಡಾಕ್ಟರ್ ಸಜೆಷನ್ ಮಾಡಿದ್ರೆ ಮಾತ್ರ ಮಾಡೋದು, ಇಲ್ಲಾಂದರೆ ಇಲ್ಲ. ನಾನು ಯಾವಾಗಲೂ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ, ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಬಳಸಿ ನಮ್ಮ ಫೇಸು ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಶೇರ್ ಮಾಡ್ತಾ ಇರ್ತೀನಿ ಅವಾಗವಾಗ. ಹಾಗೆ ಈ ಒಂದು ಟೊಮೆಟೊನ ಬಳಸ್ಕೊಂಡು ನಮ್ಮ ಕಪ್ಪಾದ ತುಟಿಗಳು ಯಾವ ರೀತಿ ರೆಡ್ಡಾಗಿ ಇಟ್ಕೋಬೋದು ಒಂದೇ ಒಂದು ವಾರದಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಒಂದು ಟೊಮೆಟೊ ಜೊತೆಗೆ ಮತ್ತು ಒಂದು ಸ್ವಲ್ಪ ಸಕ್ಕರೆ ಇದ್ದರೆ ಸಾಕು, ನಮ್ಮ ಕಪ್ಪಾದ ತುಟಿಗಳು ರೆಡ್ ಮಾಡ್ಕೋಬೋದು. 100% ವರ್ಕ್ ಆಗುತ್ತೆ, ನಿಮಗೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ನಾನು ಇದನ್ನೇ ಟ್ರೈ ಮಾಡ್ತೀನಿ. ನಾನು ಎಲ್ಲ ಹೆಣ್ಮಕ್ಳಲ್ಲಿ ನೋಡಿರುವ ಒಂದು ಸಮಸ್ಯೆ ಅಂದರೆ ಕಪ್ಪಾದ ತುಟಿಗಳು. ಅವರು ಆ ತುಟಿಗಳಿಗೆ ಯಾವುದ್ಯಾವುದೋ ಲಿಪ್ಸ್ಟಿಕ್ ಬರ್ತಾರೆ. ಅದು ಲಿಪ್ಸ್ಟಿಕ್ ಹಾಕ್ಕೊಳ್ಳಿ ಪರವಾಗಿಲ್ಲ, ಆದರೆ ಒಂದು ಕ್ವಾಲಿಟಿ ಇರುವಂಥ ಲಿಪ್ಸ್ಟಿಕ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಯಾವುದ್ಯಾವುದೋ 10 ರೂಪಾಯಿಗೆ 20 ರೂಪಾಯಿ ಸಿಗುತ್ತಲ್ಲ, ಆ ಥರ ಲಿಪ್ಸ್ಟಿಕ್ ತೊಗೊಂಡು ಹಾಕಿದರೆ ನಮ್ಮ ಲಿಪ್ಸು ಕಪ್ಪಾಗಲ್ವಾ ಹೇಳಿ? ಅದಕ್ಕೆ ಒಂದು ಸೊಲ್ಯೂಷನ್ ನಾನು ತಂದಿದ್ದೀನಿ ನೋಡಿ. ಕಪ್ಪಾದ ತುಟಿಗಳಿಗೆ ಒಂದು ಟೊಮೆಟೊ, ಒಂದೇ ಸ್ವಲ್ಪ ಸಕ್ಕರೆ ಅಷ್ಟೇ. ಟೊಮೆಟೊ ಹೇಗೆ ಯೂಸ್ ಮಾಡೋದು ಅಂದರೆ, ಬೆಳಗ್ಗೆ ಆದರೂ ಮಾಡಿ, ಸಂಜೆ ಆದರೂ ಮಾಡಿ, ಅಥವಾ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಟ್ರೈ ಮಾಡಿ. ಟೊಮೆಟೊನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ ಮಾಡಿ ಅದರ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು 2 ಸೆಕೆಂಡ್ ಬಿಟ್ಟ ಮೇಲೆ ಸಕ್ಕರೆ ಫುಲ್ ಕರಗುತ್ತಲ್ವ, ಆವಾಗ ಟೊಮೆಟೊ ತೊಗೊಂಡು ನಮ್ಮ ಲಿಪ್ಸ್ಗೆ ಸ್ಕ್ರಬ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಸ್ಕ್ರಬ್ ಮಾಡಿದಾದಮೇಲೆ ಒಂದು ಟೊಮೆಟೊನ ಫುಲ್ ಮಾಡಬೇಕು. ಆದರೆ ಒಂದು 5 ನಿಮಿಷ ಆದರೂ ನಮ್ಮ ತುಟಿಗಳಿಗೆ ಟೊಮೆಟೊ ಮತ್ತು ಸಕ್ಕರೆನ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. 1 ವಾರ ಹೀಗೆ ನೀವು ದಿನನಿತ್ಯ ಮಾಡಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ತುಟಿಗಳು ಖಂಡಿತ ರೆಡ್ ಆಗುತ್ತೆ. ಅಂದರೆ ನಾರ್ಮಲ್ ಕಲರಿಗೆ ಬಂದೇ ಬರುತ್ತೆ. ಯಾಕೆಂದರೆ ನಾನು ಕೂಡ ಟ್ರೈ ಮಾಡ್ತೀನಲ್ವ, ಅದಕ್ಕೆ ನನಗೆ ನಂಬಿಕೆ ಇದೆ, ನನಗೆ ರಿಸಲ್ಟ್ ಬಂದಿದೆ, ನಿಮಗೂ ಕೂಡ ಬರುತ್ತೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆವಾಗ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ ಇದು. ಮನೆಯಲ್ಲೇ ಮಾಡಿಕೊಂಡು ನಮ್ಮ ಕಪ್ಪಾದ ತುಟಿಗಳಿಗೆ ಒಂದು ಪರಿಹಾರ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು. ನನಗೆ ನ್ಯಾಚುರಲ್ ಆಗಿರುವಂಥದ್ದೇ ನಾನು ಯೂಸ್ ಮಾಡ್ತೀನಿ. ಯಾವಾಗಲೂ ಮನೇಲಿರುವಂಥ ಪದಾರ್ಥಗಳಿಂದನೇ ನನ್ನ ಫೇಸ್ಗಾಗಲಿ ಅಥವಾ ಮತ್ತು ಲಿಪ್ಸ್ ಆಗಲಿ ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ನಾವು ಇದೇ ಥರ ಮನೇಲೇ ಇರುವಂಥ ಪದಾರ್ಥಗಳನ್ನ ಬಳಸಿಕೊಂಡು ನಮ್ಮ ಫೇಸ್ನ ನಾವು ಚೆನ್ನಾಗಿ ಕೇರ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದೇ ಟೊಮೆಟೊದಿಂದ ಮತ್ತು ಒಂದು ಸ್ಪೂನ್ ಸಕ್ಕರೆ ತೊಗೊಂಡು
ಚೆನ್ನಾಗಿ ನಮ್ಮ ತುಟಿಗಳಿಗೆ ಸ್ಕ್ರಬ್ ಮಾಡಿದರೆ ಒಂದೇ ವಾರದಲ್ಲಿ ರೆಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಎಲ್ಲ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುವಂಥ ವಿಡಿಯೋ ಇದು. ಯಾವುದೇ ಒಂದು ಬ್ಯೂಟಿ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂದರೆ ಫಸ್ಟ್ ನಾನು ಯೂಸ್ ಮಾಡ್ತೀನಿ. ನನಗೆ ಅದು ರಿಸಲ್ಟ್ ಬಂದ ಮೇಲೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನಂತೂ ತುಂಬ ಯೂಸ್ ಮಾಡ್ತೀನಿ ಈ ಟೊಮೆಟೊ. ಮತ್ತು ನನ್ನ ಮುಖಕ್ಕಾಗಲಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಯಾವ ರೀತಿ ನಾವು ಯೂಸ್ ಮಾಡ್ತೀನಿ ಅಂತ. ಟೊಮೆಟೊ ಮತ್ತು ಸಕ್ಕರೆ ಅರಿಶಿಣ ಎಲ್ಲ ಸೇರಿ ನಮ್ಮ ಮುಖಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಾನು ತೋರಿಸಿದ್ದೀನಿ. ಹಾಗೆ ನಮ್ಮ ಕಪ್ಪಾದ ತುಟಿಗಳು ಯಾವ ರೀತಿ ರೆಡ್ ಮಾಡ್ಕೋಬೇಕು ಅಂತ ಕೂಡ ಇವತ್ತು ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮಗೆ ಗೊತ್ತಿರುವಂಥ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.